ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್ಗೆ? ಸೂರಜ್ ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅನ್ಸುತ್ತೆ. ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೆಸೆಸರಿ ಆಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ ಅವರು. ನನ್ ತಂಟೆಗೆ ಬರಬಾರ್ದು. ಸುಬ್ಬಿ ಆ ಮುದ್ಕಿನ್ ಹೊಡಿತೀನಿ ಕಣೋ ಬಿಡಲ್ಲ ಕಣೋ. ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ನ ಕಳ್ಸಿದಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಕಳ್ಸಿದಾರ? ಸೀಸನ್ 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಣ್ಣ. ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಓಕೆ ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಒಂದು ಕಂಟೆಂಟ್ ಅಂತ ಅಂದರೆ, ಅಶ್ವಿನಿ ಅವರು ರಜತ್ ಅವ್ರ ಮೇಲೆ ಎವಿ ಗರಮಲ್ಲಿದ್ದಾರೆ. ಏನಪ್ಪ ಅಂದರೆ ಯಾಕಿಷ್ಟು ಗರಮ್ ಆಗಿದ್ದಾರೆ ಅಂತ ಅಂದರೆ, ಅವರು ವಾರ ಇಡೀ ಬಳಸಿರೋಂಥ ಪದಗಳು ಮತ್ತು ಇವರನ್ನೇ ಟಾರ್ಗೆಟ್ ಮಾಡಿರೋದು. ಹಾಗೆಯೇ ಅಶ್ವಿನಿ ಅವ್ರಿಗೆ ಭಾಳನೇ ಒಂದು ನೋವು ಆಗಿದೆ. ಆ ನೋವನ್ನ ಯಾರ ಮುಂದೆ ಅಂದರೆ ಕಿಚ್ಚ ಸುದೀಪ್ ಸರ್ ಮುಂದೆ ಒಂದು ಎಕ್ಸ್ಪ್ರೆಸ್ನ ಮಾಡಿಕೊಂಡ್ರು. ಅದು ನಿನ್ನೆ ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು, ನೋಡಿಲ್ದಲೇ ಇರ್ಬೋದು. ಹಾಗೆಯೇ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂದರೆ ಪಟ್ಪಟ್ಟನೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ನ ಮಾಡಿ. ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬರ್ಸ್ನ 2000ಕ್ಕೆ ಹಚ್ಚಿ ಅಂತ ಹೇಳ್ತಾ, ನೆಕ್ಸ್ಟು ಇದೇ ಒಂದು ಕಂಟೆಂಟು ಒಂದು ಅಶ್ವಿನಿ ಅವರು ಭಾಳಷ್ಟು ಒಂದು ಸುದೀಪ್ ಸರ್ ಮುಂದೆ ಸ್ಟುಪಿಡ್ ಅಂತ ಅಂದಾಗ, ಸುದೀಪ್ ಸರ್ ಅವರು ಹಂಗಾಗಿ ನೀವು ವಾರ ಇಡೀ ಏನು ಬೇಕಾದರೂ ಮಾತಾಡಿ, ಆದರೆ ನನ್ನ ಮುಂದೆ ಬೇಡ ಅಂತ ಅಂದರು. ನಾನು ಕೂಡ ಹೇಳೋದಷ್ಟೇ, ಅಲ್ಲಿ ಸುದೀಪ್ ಸರ್ ಇದ್ದಾರೆ ಅಂತ ಅಂದರೆ ಅವರು ಆ ಲೆವೆಲಿಗೆ ಹೋಗೋಕ್ಕೆ ಭಾಳನೇ ಕಷ್ಟಪಟ್ಟಿದ್ದಾರೆ. ಮತ್ತು ಆ ಸ್ಟೇಜಿಗೆ ಒಂದು ಗೌರವ ಇರುತ್ತೆ, ಅಲ್ಲಿ ಬೇಡ, ಅಲ್ಲಿ ಆ ಪದ ಬಳಕೆ ಬೇಡ ಅಂತಲೇ ನಾನು ಕೂಡ ಹೇಳ್ತೀನಿ ಗೈಸ್. ಆಗ ಬೇರೆಯವ್ರ ಮುಂದೆ ಅಥವಾ ವಾರ ಇಡೀ ಬೇಕಾದ್ರೆ ಅವರು ಯಾವ ಪದ ಬೇಕಾದ್ರೂ ಯೂಸ್ ಮಾಡಲಿ, ಆದರೆ ಕಿಚ್ಚನ ಒಂದು ಪಂಚಾಯಿತಿಯಲ್ಲಿ ಈ ಒಂದು ಪದ ಬಳಕೆ ಬೇಡದಿತ್ತು. ಓಕೆ ಗೈಸ್, ಅದು ಅಶ್ವಿನಿ ಅವ್ರಿಗೆ ನೋವಾಗಿದೆ ರಜತ್ ಅವರ ಮಾತಿಂದ ಅನ್ನೋರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.